ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಆಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಹೇಳಿದೆ, ಈಗ ಬಿಗ್ ಬಾಸ್ OTT ಸ್ಟಾರ್ಟ್ ಆಗ್ತಿರೋದ್ರಿಂದ ಯಾವ್ಯಾವ ಥರ ಕಂಟೆಸ್ಟೆಂಟ್ಸ್ ಬರ್ಬೋದು ಅಂತ ನನಗನ್ಸುತ್ತೆ ಅಂತ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ ಇನ್ಮೇಲಿಂದ. ಸೊ ಅದರಲ್ಲಿ ನಾನು ಫಸ್ಟ್ ರಕ್ಷಕರು ಬಂದರೆ ಹೆಂಗಿರುತ್ತೆ ಅಂತ ಒಂದು ಅನಲೈಸೇಷನ್ ವಿಡಿಯೋ ಮಾಡಿದ್ದೆ. ಹೋಗಿ ಚೆಕ್ ಮಾಡಿ, ನನ್ನ ಪ್ಲೇಲಿಸ್ಟ್ನ ಇರುತ್ತೆ OTT ಸೀಸನಲ್ಲಿ. ಈಗ ನಾನು ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು ಇನ್ನೊಂದು ಕಂಟೆಸ್ಟೆಂಟ್ಸ್ ಯಾರಾಗಿರ್ತಾರೆ ಅಂತ. ಈ ವಿಡಿಯೋಲಿ ನಾನು ಫೀಮೇಲ್ ಕಂಟೆಸ್ಟೆಂಟ್ಸ್ ಅವ್ರು ಯಾರು ಆಗಿರ್ಬೋದು ಅಂತ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ರೀಸೆಂಟಾಗಿ ಇಂಟರ್ವ್ಯೂ ನೋಡಿದ್ರೆ ವರ್ಷ ಕಾವೇರಿ ಅವ್ರನ್ನ ಕೇಳೋದಾಗುತ್ತೆ, ನೀವು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ, ಇನ್ ಕೇಸ್ ಆಫರ್ ಬಂದರೆ ಹೋಗ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ವರ್ಷ ಕಾವೇರಿ ಅವರು ಹೇಳ್ತಾರೆ, ಹೌದು, ಯಾಕಂದರೆ ಜನಗಳಿಗೆ ವರ್ಷ ಕಾವೇರಿ ಥ್ರೂ ರೀಲ್ಸಿಂದ ಆಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಘಟನೆಗೆ ಪ್ರಿಪೇರ್ಡ್ ಆಗಿ ಬಂದು ಒಂದು ಲೈವ್ ವಿಡಿಯೋ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಜಸ್ಟ್ ವೀಡಿಯೋಸ್ ಮಾಡಿರೋದಾಗಿರ್ಬೋದು, ಅದರಿಂದ ಮಾತ್ರನೇ ನಮಗೆ ವರ್ಷ ಕಾವೇರಿ ಅವರು ಗೊತ್ತಿರೋದು. ಅವ್ರ ರಿಯಲ್ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ಅವರು ಕೂಡ ಅದೇ ಹೇಳ್ತಾರೆ, ನನಗೆ ನಮ್ಮ ಆಡಿಯನ್ಸ್ಗೆ, ಎಕ್ಸ್ಪೆಷಲಿ ನನ್ನ ಫ್ಯಾನ್ಸ್ಗೆ ವರ್ಷ ಕಾವೇರಿ ಅಂದರೆ ಜಸ್ಟ್ ರೀಲ್ಸು, ಅದು ಲಿಪ್ಸಿಂಗು ಆ ಥರದ್ರಲ್ಲಿ ಮಾತ್ರನೇ ಗೊತ್ತು. ಬಟ್ ರಿಯಲ್ ವರ್ಷ ಕಾವೇರಿ ಏನು ಅಂದರೆ ಯಾರಿಗೂ ಗೊತ್ತಿಲ್ಲ. ಸೊ ನನಗೆ ಬೆಸ್ಟ್ ಚಾನ್ಸ್ ಸಿಗುತ್ತೆ ನನ್ನ ಪರಿಚಯ ಮಾಡ್ಸೋಕ್ಕೆ ಆಡಿಯನ್ಸ್ಗೆ. ಸೊ ನನಗೆ ಆಫರ್ ಬಂದರೆ ನಿಜವಾಗ್ಲೂ ಹೋಗ್ತೀನಿ ಅಂತ ಹೇಳಿದ್ರು. ಅವರಿಗೆ 3ನೇ ಸೀಸನಲ್ಲೂ ಕೂಡ ಆಫರ್ ಬಂದಿದ್ದು, ಅಂದರೆ 3rd ಸೀಸನಲ್ಲೇನೋ ಕೇಳಿದ್ರಂತೆ. ಸಾರಿ 3 ವರ್ಷದಿಂದ 3 ವರ್ಷದ ಬ್ಯಾಕ್ ಕೇಳಿದ್ರಂತೆ ಅವರಿಗೆ, ಈ ಥರ ಬರ್ತೀರಾ ಬಿಗ್ ಬಾಸ್ಗೆ ಅಂತ. ಮತ್ತು ಅದಾದಮೇಲೆ ಅವ್ರಿಗೇನೋ ಆಫರ್ ಹೋಗಿಲ್ವಂತೆ. ಸೊ ನನಗೆ ಅಟ್ಲೀಸ್ಟ್ OTTಗೆ ಈ ಸಲ ಹೋಗಲಿ ಅಂತ ನನಗನ್ಸುತ್ತೆ. ಯಾಕಂದರೆ ಗೊತ್ತು ವರ್ಷ ಕಾವೇರಿ ಅವರು ಎಷ್ಟು ಡೌನ್ ಆಗಿದ್ದಾರೆ ಇತ್ತೀಚೆಗೆ ಅಂತ. ಬಟ್ ಸ್ಟಿಲ್ ಅವ್ರು ಬೌನ್ಸ್ ಬ್ಯಾಕೆ ನಾವು ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಸೊ ಇದು ಒಂದು ಬಿಗ್ ಬಾಸ್ ಚಾನ್ಸ್ ಅವ್ರಿಗೆ ಸಿಗಲಿ. ಯಾಕಂದರೆ ವರ್ಷ ಕಾವೇರಿ ಅವರು ಏನು ಅಂತ ತಿಳ್ಕೊಳ್ಳೋಕ್ಕೆ ನಂತರ ನಾನು ಆ್ಯಕ್ಚುಲಿ ವರ್ಷ ಕಾವೇರಿ ಅವರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಫ್ರೀಕ್ವೆಂಟಾಗಿ ಅವ್ರನ್ನ ಫಾಲೋ ಕೂಡ ಆಗ್ತೀನಿ. ಅರೌಂಡ್ 2 ಇಯರ್ಸಿಂದ ಅನಿಸುತ್ತೆ. ರೀಲ್ಸ್ ಆಗಲಿ ಎಲ್ಲನೂ ನಾನು ವರ್ಷ ಕಾವೇರಿ ಅವ್ರನ್ನ ಸ್ವಲ್ಪ ಫಾಲೋ ಆಗ್ತೀನಿ. ನನಗೂ ಕೂಡ ಅವರಂದರೆ ತುಂಬ ಇಷ್ಟ. ಸೊ ಅವ್ರು ಬಿಗ್ ಬಾಸ್ ಒಳಗಡೆ ಬಂದರೆ ವರ್ಷ ಕಾವೇರಿ ಏನು ಅಂತ ತಿಳ್ಕೊಳ್ಳೋಕ್ಕೆ ಮೋಸ್ಟ್ ಆಫ್ ದ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಇದೆ. ನೋಡೋಣ ವರ್ಷ ಕಾವೇರಿ ಅವರು ಬಿಗ್ ಬಾಸ್ಗೆ ಬರ್ತಾರಾ OTT ಸೀಸನ್ಗೆ, ಇಲ್ಲಾಂದರೆ ಇಲ್ವಾ ಅಂತ. ನಿಮ್ಗೇನು ಅನಿಸುತ್ತೆ, ವರ್ಷ ಕಾವೇರಿ ಅವರು ಬಿಗ್ ಬಾಸ್ ಸೀಸನ್ 2 ಅಂದರೆ OTT ಸೀಸನ್ 2ಗೆ ಬರಬೇಕಾ ಬರಬಾರ್ದಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ ಮಾತ್ರ ಕ್ಲಿಕ್ ಮಾಡೋದು ಮರ್ತೋಗ್ಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.